ಕ್ಷೇತ್ರಗಳಿಗೆ ಬಿಜೆಪಿ ಪಟ್ಟಿ ರಿಲೀಸ್ ಮಾಡಿದೆ. ಹಾಸನದಲ್ಲಿ ಎ ಮಂಜುಗೆ ಆಪರೇಷನ್ ಕಮಲ ಆಗಿದೆ. ಹಾಲಿ ಸಂಸದರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿದೆ. ಚಿಕ್ಕಬಳ್ಳಾಪುರದಿಂದ ನಾವು ನೋಡ್ತಾ ಇದ್ದೀವಿ. ಹಾಸನದಲ್ಲಿ ಎ ಮಂಜುಗೆ, ಜೊತೆಗೆ ಉಡುಪಿ ಚಿಕ್ಕಮಗಳೂರಿನಿಂದ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಸಿಕ್ಕಿದೆ. ಹಾಸನದಿಂದ ಎ ಮಂಜುಗೆ ಅಂದ್ರೆ ಆಪರೇಷನ್ ಕಮಲಕ್ಕೆ ಸಿಕ್ಕಿ ಬಿದ್ದಿದ್ರು ಇವರು. ಈಗ ಎ ಮಂಜುಗೆ ಟಿಕೆಟ್ ಸಿಕ್ಕಿದೆ. ಹಾಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ, ಬೆಂಗಳೂರು ಉತ್ತರದಿಂದ ಡಿವಿ ಸದಾನಂದಗೌಡ, ಜೊತೆಗೆ ಬೆಂಗಳೂರು ಕೇಂದ್ರದಿಂದ ಪಿಸಿ ಮೋಹನ್ಗೆ ಟಿಕೆಟ್ ಫಿಕ್ಸ್ ಆಗಿದೆ. ಈಗಾಗಲೇ ಮೊದಲ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಿಂದ ಬಿಎನ್ ಬಚ್ಚೇಗೌಡ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಇನ್ನು ತುಮಕೂರಿನಿಂದ ಜಿಎಸ್ ಬಸವರಾಜುಗೆ ಟಿಕೆಟ್ ಅನೌನ್ಸ್ ಆಗಿದೆ. ಯಾರ್ಯಾರಿಗೆ ಟಿಕೆಟ್ ಅಂದ್ರೆ ಮೊದಲ ಪಟ್ಟಿಯಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಿಂದ ಬಿಎನ್ ಬಚ್ಚೇಗೌಡಗೆ ಟಿಕೆಟ್ ಕೊಡೋದಕ್ಕೆ ನಿರ್ಧರಿಸಲಾಗಿದೆ. ಇನ್ನು ತುಮಕೂರಿನಿಂದ ಜಿಎಸ್ ಬಸವರಾಜುಗೆ ಟಿಕೆಟ್ ಕೊಡೋದಕ್ಕೆ ನಿರ್ಧರಿಸಿ ಆಗಿದೆ. ಅಂದ್ರೆ ಬಿಜೆಪಿಯ ಮೊದಲ ಪಟ್ಟಿ, ಕರ್ನಾಟಕದ 20 ಕ್ಷೇತ್ರಗಳಲ್ಲಿ ಬಿಜೆಪಿ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಅದರಲ್ಲಿ ಮೊದಲ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ತುಮಕೂರಿನಿಂದ ಜಿಎಸ್ ಬಸವರಾಜುಗೆ, ಹಾಗೆ ಚಿಕ್ಕಬಳ್ಳಾಪುರದಿಂದ ಬಿಎನ್ ಬಚ್ಚೇಗೌಡಗೆ ಟಿಕೆಟ್ ಫೈನಲ್ ಆಗಿದೆ. ಇನ್ನು ಹಾಸನದಿಂದ ಎ ಮಂಜುಗೆ, ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಫೈನಲ್ ಆಗಿದೆ. ಬೆಂಗಳೂರು ಕೇಂದ್ರದಿಂದ ಪಿಸಿ ಮೋಹನ್, ಹಾಗೆ ಬೆಂಗಳೂರು ಉತ್ತರದಿಂದ ಡಿವಿ ಸದಾನಂದಗೌಡಗೆ ಟಿಕೆಟ್ ಫಿಕ್ಸ್ ಆಗಿದೆ. ಬಹುತೇಕ ಹಾಲಿ ಸಂಸದರಿಗೆ ಟಿಕೆಟ್ ಕೊಡೋದಕ್ಕೆ ಈಗಾಗಲೇ ಬಿಜೆಪಿ ತನ್ನ ಮೊದಲ ಪಟ್ಟಿಯಲ್ಲಿ ಇದನ್ನ ನಿರ್ಧರಿಸಿ ಆಗಿದೆ. ಸಾಕಷ್ಟು ಅಳೆದು ತೂಗಿ ಹೊಸಬರಿಗೆ ಅವಕಾಶವನ್ನ ಕೊಡುತ್ತೆ ಅಂತ ಹೇಳಲಾಗ್ತಾ ಇದ್ರು ಕೂಡ ಹಾಲಿ ಸಂಸದರಿಗೆ ಇಲ್ಲಿ ಬಿಜೆಪಿ ಟಿಕೆಟ್ ಕೊಡೋ ನಿರ್ಧಾರವನ್ನ ಮಾಡಿದೆ. ಹಾಸನದಲ್ಲಿ ಆಲ್ಮೋಸ್ಟ್ ಎ ಮಂಜು ಅವರಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು. ಅಂತೆಯೇ ಈಗ ಎ ಮಂಜುಗೆ ಟಿಕೆಟ್ ಫೈನಲ್ ಆಗಿದೆ. ಬೆಂಗಳೂರು ಕೇಂದ್ರದಿಂದ ಪಿಸಿ ಮೋಹನ್, ಹಾಗೇನೆ ಬೆಂಗಳೂರು ಉತ್ತರದಿಂದ ಡಿವಿ ಸದಾನಂದಗೌಡಗೆ ಮೊದಲ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಟಿಕೆಟ್ ಲಿಸ್ಟ್ ನಲ್ಲಿ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರದಿಂದ ಬಿಎನ್ ಬಚ್ಚೇಗೌಡ, ಇನ್ನು ತುಮಕೂರಿನಿಂದ ಜಿಎಸ್ ಬಸವರಾಜುಗೆ ಟಿಕೆಟ್ ಫಿಕ್ಸ್ ಆಗಿದೆ. ಈಗ ನಾವು ನೋಡ್ತಾ ಇದ್ದೀವಿ ಬಿಜೆಪಿಯ 20 ಕ್ಷೇತ್ರಗಳ ಮೊದಲ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಇದೆ ಅನ್ನೋದನ್ನ. ಬೆಳಗಾವಿಯಿಂದ ಸುರೇಶ್ ಅಂಗಡಿಗೆ ಟಿಕೆಟ್ ಫಿಕ್ಸ್ ಆಗಿದೆ. ಇನ್ನು ಬಾಗಲಕೋಟೆಯಿಂದ ಪಿಸಿ ಗದ್ದಿಗೌಡ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಯಾರ್ಯಾರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಈ ಬಾರಿಯೂ ಕೂಡ ಬಿಜಾಪುರದಿಂದ ರಮೇಶ್ ಜಿಗಜಿಣಗಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಬಿಜೆಪಿಯ ಕರ್ನಾಟಕದ 20 ಕ್ಷೇತ್ರಗಳ ಮೊದಲ ಪಟ್ಟಿಯಲ್ಲಿ ಲೋಕಸಭಾ ಟಿಕೆಟ್ ಯಾರ್ಯಾರಿಗೆ ಅನ್ನೋದನ್ನ ನೀವು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನೋಡ್ತಾ ಇದ್ದೀರಾ. ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನ. ಇನ್ನು ಬೆಳಗಾವಿಯಿಂದ ಸುರೇಶ್ ಅಂಗಡಿಗೆ ಟಿಕೆಟ್ ಫಿಕ್ಸ್ ಆಗಿದೆ. ಸಾಕಷ್ಟು ಕುತೂಹಲ ಕೆರಳಿಸಿದ್ದು ಕಲಬುರಗಿಯದ್ದು. ಈಗ ಕಲಬುರಗಿಯಿಂದ ಉಮೇಶ್ ಜಾಧವ್ಗೆ ಟಿಕೆಟ್ ಸಿಕ್ಕಿದೆ. ಯಾಕಂದ್ರೆ ಅವರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೇರ್ಪಡೆಯಾಗಿದ್ರು. ಬಹುತೇಕ ಅನುಮಾನ ಆಗಿತ್ತು ಅವ್ರಿಗೆ ಟಿಕೆಟ್ ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ. ಆದರೆ ಈಗ ಉಮೇಶ್ ಜಾಧವ್ಗೆ ಟಿಕೆಟ್ ಫೈನಲ್ ಆಗಿದೆ. ಇನ್ನು ಮೈಸೂರಿನಿಂದ ಪ್ರತಾಪ್ ಸಿಂಹ, ಕೊಡಗಿನಿಂದ ವಿಜಯ್ ಶಂಕರ್ಗೆ ಟಿಕೆಟ್ ಅನೌನ್ಸ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದು ಕೂಡ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಮೈಸೂರಿನಲ್ಲಿ ಅಂತ ನೋಡ್ತಾ ಹೋದ್ರೆ. ಇನ್ನು ಹಾಸನದಲ್ಲಿ ಎ ಮಂಜು ವರ್ಸಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನಡುವೆ ನೇರ ಪೈಪೋಟಿ ಇರುವಂತದ್ದು. ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ವರ್ಸಸ್ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ನಡುವೆ ನೇರ ಹಣಾಹಣಿ ಇರುವಂತದ್ದು. ಯಾಕೆಂದ್ರೆ ಜೆಡಿಎಸ್ಗೆ ಸೇರ್ಪಡೆಯಾಗಿ ಅವರಿಗೇನೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು ಪ್ರಮೋದ್ ಮಧ್ವರಾಜ್ಗೆ. ಇನ್ನು ನಳಿನ್ ಕುಮಾರ್ ಕಟೀಲ್ಗೆ ದಕ್ಷಿಣ ಕನ್ನಡ, ಆದರೆ ಈಗ ಉಮೇಶ್ ಜಾಧವ್ಗೆ ಟಿಕೆಟ್ ಫೈನಲ್ ಆಗಿದೆ. ಇನ್ನು ಮೈಸೂರಿನಿಂದ ಪ್ರತಾಪ್ ಸಿಂಹ, ಕೊಡಗಿನಿಂದ ವಿಜಯ್ ಶಂಕರ್ಗೆ ಟಿಕೆಟ್ ಅನೌನ್ಸ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದು ಕೂಡ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಮೈಸೂರಿನಲ್ಲಿ ಅಂತ ನೋಡ್ತಾ ಹೋದ್ರೆ. ಇನ್ನು ಹಾಸನದಲ್ಲಿ ಎ ಮಂಜು ವರ್ಸಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನಡುವೆ ನೇರ ಪೈಪೋಟಿ ಇರುವಂತದ್ದು. ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ವರ್ಸಸ್ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ನಡುವೆ ನೇರ ಹಣಾಹಣಿ ಇರುವಂತದ್ದು. ಯಾಕೆಂದ್ರೆ ಜೆಡಿಎಸ್ಗೆ ಸೇರ್ಪಡೆಯಾಗಿ ಅವರಿಗೇನೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು ಪ್ರಮೋದ್ ಮಧ್ವರಾಜ್ಗೆ. ಇನ್ನು ನಳಿನ್ ಕುಮಾರ್ ಕಟೀಲ್ಗೆ ದಕ್ಷಿಣ ಕನ್ನಡದಿಂದ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿದೆ. ಆದ್ರೆ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಮಾಡಿಲ್ಲ. ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ದಕ್ಷಿಣ ಕನ್ನಡದಲ್ಲಿ ಅನ್ನುವಂಥದ್ದನ್ನ ಇನ್ನೂ ಕೂಡ ಮೈತ್ರಿ ಪಕ್ಷದವರು ಅನೌನ್ಸ್ ಮಾಡಿಲ್ಲ. ಇನ್ನು ತುಮಕೂರಿನಲ್ಲಿ
ಬಿಎಸ್ ಬಸವರಾಜು ವರ್ಸಸ್ ಎಚ್.ಡಿ. ದೇವೇಗೌಡ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಇನ್ನು ಬಹುತೇಕವಾಗಿ ಎಚ್.ಡಿ. ದೇವೇಗೌಡ ಅವರು ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಬೇಡ ಅಂದಿದ್ರು. ಸೊ ಆಲ್ಮೋಸ್ಟ್ ತುಪ್ಪನಿಂದಾನೇ ನಿಲ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರು ಕ್ಷೇತ್ರದಿಂದ ಪಿಸಿ ಮೋಹನ್ ವರ್ಸಸ್ ರಿಜ್ವಾನ್ ಅರ್ಷದ್ ಮೈತ್ರಿ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಪಿಸಿ ಮೋಹನ್ ವಿರುದ್ಧವಾಗಿ ಆ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿದಿದ್ದಾರೆ. ಇನ್ನು ಬೆಂಗಳೂರು ಉತ್ತರದಿಂದ ಡಿ.ವಿ. ಸದಾನಂದ ಗೌಡ ವರ್ಸಸ್ ಮೈತ್ರಿ ಅಭ್ಯರ್ಥಿ ಬಿ.ಎಲ್. ಶಂಕರ್ ವಿರುದ್ಧ ನೇರ ಹಣಾಹಣಿ ಇರುವಂತದ್ದು. ಈಗ ನಾವು ನೋಡ್ತಾ ಇದ್ದೀವಿ ಬಿಜೆಪಿ 20 ಪಟ್ಟಿಯನ್ನು ಅನೌನ್ಸ್ ಮಾಡಿರೋದ್ರಿಂದ ಅದು ಕೂಡ ಯಾರ್ಯಾರ ನಡುವೆ ನೇರ ಪೈಪೋಟಿ ಇದೆ ಅನ್ನೋದನ್ನ. ಇನ್ನು ಚಿತ್ರದುರ್ಗದಿಂದ ಎ. ನಾರಾಯಣಸ್ವಾಮಿ ವರ್ಸಸ್ ಬಿ.ಎಸ್. ಚಂದ್ರಪ್ಪ ನಡುವೆ ನೇರ ಹಣಾಹಣಿ ಇರುವಂತದ್ದು. ಬಿ.ಎನ್. ಚಂದ್ರಪ್ಪ ನಡುವೆ ಇರುವಂತದ್ದು ಈ ಹಣಾಹಣಿ. ಜೊತೆಗೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂತ ನೋಡ್ತಾ ಬಂದ್ರೆ ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿಗೆ ಆದರೆ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನ ಇನ್ನೂ ಕೂಡ ಮೈತ್ರಿ ಪಕ್ಷ ಅನೌನ್ಸ್ ಮಾಡಿಲ್ಲ. ಆದ್ರೆ ಬಿಜೆಪಿ ತನ್ನ ಮೊದಲ ಪಟ್ಟಿಯನ್ನ ಅನೌನ್ಸ್ ಮಾಡಿರುವಂತದ್ದು. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ವರ್ಸಸ್ ಮೈತ್ರಿ ಅಭ್ಯರ್ಥಿ ವಿಜಯ್ ಶಂಕರ್. ಅಂದ್ರೆ ಕಾಂಗ್ರೆಸ್ ನಿಂದ ಕಣಕ್ಕೆ ಇಳಿತಾ ಇರೋದು ಇಲ್ಲಿ ವಿಜಯ್ ಶಂಕರ್ ಅವರು ಪ್ರತಾಪ್ ಸಿಂಹ ವಿರುದ್ಧ. ಲೋಕಸಭಾ ಚುನಾವಣೆಯ ಕರ್ನಾಟಕದ 20 ಸೀಟ್ ಈಗಾಗಲೇ ಘೋಷಣೆಯಾಗಿದೆ. ಆ ಮೊದಲ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ಬೆಳಗಾವಿಯಿಂದ ಸುರೇಶ್ ಅಂಗಡಿ ಇದ್ದಾರೆ. ವಿಜಯಪುರದಿಂದ ರಮೇಶ್ ಜಿಗಜಣಗಿಗೆ ಟಿಕೆಟ್ ಸಿಕ್ಕಿದೆ. ಇನ್ನು ಕಲಬುರಗಿಯಿಂದ ಉಮೇಶ್ ಜಾಧವ್. ಬಹಳಷ್ಟು ಕುತೂಹಲ ಇತ್ತು ಉಮೇಶ್ ಜಾಧವ್ಗೆ ಟಿಕೆಟ್ ಕೊಡ್ತಾರೋ ಇಲ್ವೋ ಅಂತ. ಯಾಕೆಂದ್ರೆ ಅವರ ರಾಜೀನಾಮೆ ಇನ್ನೂ ಅಂಗೀಕಾರ ಆಗಿಲ್ಲ. ಅದರ ಜೊತೆಗೆ ಅವರನ್ನ ಅನರ್ಹಗೊಳಿಸಬೇಕು ಅಂತ ಸ್ಪೀಕರ್ಗೆ ಮನವಿಯನ್ನ ಮಾಡಿಕೊಂಡಿದ್ರು ಸಿದ್ದರಾಮಯ್ಯ. ಆ ಒಂದು ಪ್ರೊಸೆಸ್ ಯಾವ ನಿಟ್ಟಿನಲ್ಲಿ ನಡೆಯುತ್ತೆ ಮುಂದೆ ಕಾದು ನೋಡಬೇಕಾಗುತ್ತೆ. ಈ ಒಂದು ಸಿಚುವೇಶನ್ ನಲ್ಲಿ ಟಿಕೆಟ್ ಕೊಡುತ್ತೋ ಇಲ್ವೋ ಅನ್ನುವಂತ ಅನುಮಾನ ಇತ್ತು. ಆದ್ರೆ ಈಗ ಕಲಬುರಗಿಯಿಂದ ಉಮೇಶ್ ಜಾಧವ್ಗೆನೆ ಬಿಜೆಪಿ ಟಿಕೆಟ್ ಅನ್ನ ನೀಡೋ ನಿರ್ಧಾರವನ್ನ ಮಾಡಿದೆ. ಇನ್ನು ಬೀದರ್ನಿಂದ ಭಗವಂತ ಖೂಬಾಗೆ ಟಿಕೆಟ್ ಸಿಕ್ಕಿದೆ. ಬಳ್ಳಾರಿಯಿಂದ ದೇವೇಂದ್ರಪ್ಪ, ಹಾವೇರಿಯಿಂದ ಶಿವಕುಮಾರ್ ಉದಾಸಿಗೆ ಟಿಕೆಟ್ ಸಿಕ್ಕಿರುವಂತದ್ದು. ಬಿಜೆಪಿಯ ಮೊದಲ ಲಿಸ್ಟ್ ಅನೌನ್ಸ್ ಆಗಿದೆ. 20 ಕ್ಷೇತ್ರಗಳ ಲಿಸ್ಟ್ ನಲ್ಲಿ ಇರುವಂತಹ ಹೆಸರನ್ನ ನಾವು ಹೇಳ್ತಾ ಇದ್ದೀವಿ. ಇನ್ನು ಧಾರವಾಡದಿಂದ ಪ್ರಹ್ಲಾದ್ ಜೋಶಿ, ಉತ್ತರ ಕನ್ನಡದಿಂದ ಅನಂತ್ ಕುಮಾರ್ ಹೆಗಡೆ, ದಾವಣಗೆರೆಯಿಂದ ಜಿಎಂ ಸಿದ್ದೇಶ್ವರ್, ಶಿವಮೊಗ್ಗದಿಂದ ರಾಘವೇಂದ್ರ, ಬಾಗಲಕೋಟೆಯಿಂದ ಪಿಸಿ ಗದ್ದಿಗೌಡರ್. ಆಲ್ಮೋಸ್ಟ್ ಹಾಲಿ ಸಂಸದರಿಗೆ ಕೊಟ್ಟಿರುವಂತಹ ಟಿಕೆಟ್ ಇದು. ಅದು ಬಿಜೆಪಿಯ ಮೊದಲ ಲಿಸ್ಟ್ ಅನೌನ್ಸ್ ಆಗಿದೆ. ಅದರ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ, ಹಾಸನದಿಂದ ಎ ಮಂಜು, ದಕ್ಷಿಣ ಕನ್ನಡದಿಂದ ನಳಿನ್ ಕುಮಾರ್ ಕಟೀಲ್, ಚಿತ್ರದುರ್ಗದಿಂದ ಎ ನಾರಾಯಣಸ್ವಾಮಿ, ತುಮಕೂರು ಕ್ಷೇತ್ರದಿಂದ ಜಿಎಸ್ ಬಸವರಾಜ್, ಚಾಮರಾಜನಗರದಿಂದ ಶ್ರೀನಿವಾಸ್ ಪ್ರಸಾದ್. ಇನ್ನು ಮೈಸೂರಿನಿಂದ ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಕ್ಕಿದೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಡಿ.ವಿ. ಸದಾನಂದ ಗೌಡ, ಬೆಂಗಳೂರು ಸೆಂಟ್ರಲ್ನಿಂದ ಪಿಸಿ ಮೋಹನ್, ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬಚ್ಚೇಗೌಡಗೆ ಟಿಕೆಟ್ ಸಿಕ್ಕಿದ್ದು. ಇನ್ನು 7 ಕ್ಷೇತ್ರ ಘೋಷಣೆ ಆಗಿಲ್ಲ. ಯಾವ್ಯಾವ ಕ್ಷೇತ್ರಗಳನ್ನ ಘೋಷಣೆಯನ್ನ ಮಾಡೋಕ್ಕೂ ಮುಂಚೆ ಬಿಜೆಪಿ ಮತ್ತಷ್ಟು ಲೆಕ್ಕಾಚಾರವನ್ನ ಹಾಕುವಂತ ಚಾನ್ಸಸ್ ಇರೋದ್ರಿಂದ ಮೊದಲ ಪಟ್ಟಿ ಅಂದ್ರೆ 20 ಕ್ಷೇತ್ರಗಳ ಪಟ್ಟಿಯನ್ನ ಬಿಜೆಪಿ ಇಲ್ಲಿ ಅನೌನ್ಸ್ ಮಾಡಿದೆ. ಇನ್ನು ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದ್ದೀವಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಜೊತೆಗೆ ಬಿಜೆಪಿ ವರ್ಸಸ್ ಮೈತ್ರಿ ಅಭ್ಯರ್ಥಿ ಅಂತ ಬಂದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರ ನಡುವೆ ನೇರ ಹಣಾಹಣಿ ಇದೆ ಅನ್ನೋದನ್ನ ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಡಿ.ವಿ. ಸದಾನಂದ ಗೌಡ ಅವರು ಸ್ಪರ್ಧೆಗೆ ಇದ್ರೆ ಬಿ.ಎಲ್. ಶಂಕರ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇದ್ದಾರೆ. ಇನ್ನು ಚಿತ್ರದುರ್ಗದಿಂದ ಎ ನಾರಾಯಣಸ್ವಾಮಿಯ ವಿರುದ್ಧ ಮೈತ್ರಿ ಅಭ್ಯರ್ಥಿ ಬಿ.ಎನ್. ಚಂದ್ರಪ್ಪ ಕಣದಲ್ಲೇ ಇದ್ದಾರೆ. ಇನ್ನು ಚಾಮರಾಜನಗರದಿಂದ ವಿ. ಶ್ರೀನಿವಾಸ್ ಪ್ರಸಾದ್ಗೆ ಟಿಕೆಟ್ ಅನೌನ್ಸ್ ಆಗಿದೆ ಬಿಜೆಪಿ ಕಡೆಯಿಂದ. ಇನ್ನು ಆರ್. ಧ್ರುವ ನಾರಾಯಣ್ ಮೈತ್ರಿ ಅಭ್ಯರ್ಥಿಯಾಗಿ ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ವಿರುದ್ಧ ಸ್ಪರ್ಧೆಗೆ ಇಳಿಯಲಿದ್ದಾರೆ. ಬಿಜೆಪಿ ವರ್ಸಸ್ ದೋಸ್ತಿ ಯಾವ ರೀತಿಯಲ್ಲಿ ಇದೆ, ಯಾರ ನಡುವೆ ನೇರ ಹಣಾಹಣಿ ಇದೆ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ನ್ಯೂಸ್ 18 ಕನ್ನಡ ಕೊಡ್ತಾ ಇದೆ. 20 ಕ್ಷೇತ್ರಗಳ ಪಟ್ಟಿಯನ್ನ ಈಗಾಗಲೇ ಬಿಜೆಪಿ ಅನೌನ್ಸ್ ಮಾಡಿದೆ. ಅದರಲ್ಲಿ ಯಾರ್ಯಾರ ನಡುವೆ ಸ್ಪರ್ಧೆ ಇದೆ ಅನ್ನೋದನ್ನ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ಕೊಡ್ತಾ ಇದೆ. ಇನ್ನು 7 ಕ್ಷೇತ್ರಗಳನ್ನ ಅನೌನ್ಸ್ ಮಾಡೋದು ಬಾಕಿ ಇದೆ. ಆ ಲೆಕ್ಕಾಚಾರಗಳು ಕೂಡ ಇನ್ನೂ ನಡೀತಾ ಇವೆ. ಇನ್ನು ಬೆಳಗಾವಿಯಿಂದ ಸುರೇಶ್ ಅಂಗಡಿ ವರ್ಸಸ್ ಯಾರು, ಅದು ಕೂಡ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನ ಇನ್ನು
ಮೈತ್ರಿ ಪಕ್ಷ ಅನೌನ್ಸ್ ಮಾಡಿಲ್ಲ. ಸಾಕಷ್ಟು ಗೊಂದಲ ಇರೋದ್ರಿಂದ ಇನ್ನೂ ಲೆಕ್ಕಾಚಾರವನ್ನ ಅಳೆದು ತೂಗಿ ಹಾಕಿ ನಂತರ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದನ್ನ ಅನೌನ್ಸ್ ಮಾಡಬಹುದು. ಇನ್ನು ಮೈಸೂರು ಪ್ರತಾಪ್ ಸಿಂಹ ಬಿಜೆಪಿ ಕಡೆಯಿಂದ, ಇನ್ನು ವಿಜಯ್ ಶಂಕರ್ ಕೂಡ ಅವರಿಗೆ ನೇರ ಹಣಾಹಣಿಯನ್ನ ಕೊಡ್ತಾ ಇದ್ದಾರೆ. ಹಾಸನದಿಂದ ಎ ಮಂಜು ವರ್ಸಸ್ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯಲ್ಲಿ ಇರೋದು. ಯಾಕಂದ್ರೆ ಈಗಷ್ಟೇ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ನಿಂದ ಎ ಮಂಜು ಅವರು. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಹಾಸನದಲ್ಲಿ ಕಣಕ್ಕೆ ಇಳಿದಿದ್ದಾರೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ವಿರುದ್ಧವಾಗಿ ಯಾರು ನಿಲ್ತಾರೆ ಅನ್ನೋದನ್ನ ಮೈತ್ರಿ ಪಕ್ಷ ಇನ್ನು ಅನೌನ್ಸ್ ಮಾಡಿಲ್ಲ. ಸಾಕಷ್ಟು ಅನುಮಾನಗಳು, ಸಾಕಷ್ಟು ಗೊಂದಲಗಳು ಇರೋದ್ರಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ತೀರ್ಮಾನಕ್ಕೆ ಬಂದಿಲ್ಲ. ಇನ್ನು ತುಮಕೂರಿನಿಂದ ಜಿಎಸ್ ಬಸವರಾಜು ಸ್ಪರ್ಧೆಯಲ್ಲಿದ್ರೆ ಆಲ್ಮೋಸ್ಟ್ ಇವರಿಗೆ ವಿರುದ್ಧವಾಗಿ ಎಚ್.ಡಿ. ದೇವೇಗೌಡ ಕಣಕ್ಕಿಳಿತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಅಂತಿಮ ನಿರ್ಧಾರವನ್ನ ಮಾಡಿಲ್ಲ. ಇನ್ನು ಬೆಂಗಳೂರು ಕೇಂದ್ರದಿಂದ ಪಿಸಿ ಮೋಹನ್ ಬಿಜೆಪಿಯಿಂದ ಕಣದಲ್ಲಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ರಿಜ್ವಾನ್ ಹರ್ಷದ್, ಅಂದ್ರೆ ಮೈತ್ರಿ ಅಭ್ಯರ್ಥಿ ರಿಜ್ವಾನ್ ಹರ್ಷದ್ ಪಿಸಿ ಮೋಹನ್ ವಿರುದ್ಧ ಬೆಂಗಳೂರು ಕೇಂದ್ರದಿಂದ ಸ್ಪರ್ಧೆಗೆ ಇಳಿಯಲಿದ್ದಾರೆ. ಬೆಂಗಳೂರು ಉತ್ತರದಿಂದ ಡಿವಿ ಸದಾನಂದ ಗೌಡ ಕಣದಲ್ಲಿ ಇದ್ರೆ ಬಿಎಲ್ ಶಂಕರ್, ಮೈತ್ರಿ ಅಭ್ಯರ್ಥಿ ಬಿಎಲ್ ಶಂಕರ್ ಡಿವಿ ಸದಾನಂದ ಗೌಡ ವಿರುದ್ಧ ಸ್ಪರ್ಧೆಗೆ ಇಳಿತಾ ಇದ್ದಾರೆ. ಇನ್ನು ಚಿತ್ರದುರ್ಗದಿಂದ ಎ ನಾರಾಯಣಸ್ವಾಮಿ ಬಿಜೆಪಿಯಿಂದ ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ. ಇವರ ವಿರುದ್ಧವಾಗಿ ಮೈತ್ರಿ ಪಕ್ಷದಲ್ಲಿ ಚಿತ್ರದುರ್ಗ ಕ್ಷೇತ್ರದಿಂದ ನಿಲ್ತಾ ಇರೋದು ಬಿಎನ್ ಚಂದ್ರಪ್ಪ. ಇವರ ಇಬ್ಬರ ನಡುವೆ ಸ್ಪರ್ಧೆ ಇರೋದು. ಇನ್ನು ಚಾಮರಾಜನಗರದಿಂದ ವಿ ಶ್ರೀನಿವಾಸ್ ಪ್ರಸಾದ್ ವರ್ಸಸ್ ಆರ್ ಧ್ರುವ ನಾರಾಯಣ್ ನೇರ ಹಣಾಹಣಿ ಇರುವಂತದ್ದು. ಆದ್ರೆ ಬೆಳಗಾವಿಯಲ್ಲಿ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನ ಇನ್ನೂ ಪ್ರಕಟ ಮಾಡಿಲ್ಲ. ಆದ್ರೆ ಬಿಜೆಪಿ ಈ ಬಗ್ಗೆ ತೀರ್ಮಾನವನ್ನ ಮಾಡಿದೆ. ಮೊದಲ 20 ಕ್ಷೇತ್ರಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಇನ್ನೂ 7 ಕ್ಷೇತ್ರಗಳ ಪಟ್ಟಿಯನ್ನ ರಿಲೀಸ್ ಮಾಡಿಲ್ಲ. ಮಂಡ್ಯದಲ್ಲಿ ಯಾರ್ಯಾರು ನಿಲ್ತಾರೆ, ಏನಾಗಬಹುದು ಅಥವಾ ಸ್ಪರ್ಧೆಗೆ ಇಳಿಸ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ನೂ ತೀರ್ಮಾನಕ್ಕೆ ಬಂದಿಲ್ಲ. ಇನ್ನು ಬೆಂಗಳೂರು ಗ್ರಾಮಾಂತರ, ಕೋಲಾರ, ರಾಯಚೂರು, ಚಿಕ್ಕೋಡಿ, ಸದಲಗ, ಕೊಪ್ಪಳ ಈ ಕ್ಷೇತ್ರದಲ್ಲಿ ಇನ್ನು ಯಾರಿಗೆ ಟಿಕೆಟ್ ಕೊಡೋದು, ಜೊತೆಗೆ ಬೆಂಗಳೂರು ದಕ್ಷಿಣ ಇಂದ ಕೂಡ ಯಾರು ನಿಲ್ತಾರೆ ಅನ್ನೋದ್ರ ಬಗ್ಗೆ ಬಿಜೆಪಿ ಇನ್ನು ತೀರ್ಮಾನಕ್ಕೆ ಬಂದಿಲ್ಲ. ಆ ನಿಟ್ಟಿನಲ್ಲಿ ಕೆಲವೊಂದು ಪ್ರಾಸೆಸ್ ನಡೀತಾ ಇದೆ. ಯಾರಿಗೆ ಟಿಕೆಟ್ ಕೊಡಬೇಕು, ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಬೇಕಾ, ಜೊತೆಗೆ ಹಾಲಿ ಸಂಸದರಿಗೇನೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಳೆದು ತೂಗಿ ಕೆಲವೊಂದು ಲೆಕ್ಕಾಚಾರವನ್ನ ಬಿಜೆಪಿ ಹಾಕ್ತಾ ಇದೆ.